ಬಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ಪೊಲೀಸರ ಸಮನ್ಸ್. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರಾ ಪುಷ್ಪರಾಜ್. ಅಲ್ಲು ಮನೆ ಮೇಲೆ ಕಲ್ಲು ತೂರಿದ ಆರೋಪಿಗಳಿಗೆ ಜಾಮೀನು. ಈ ಸುದ್ದಿಗಳನ್ನು ನೋಡೋಣ. ಅಲ್ಲುಗೆ ಸಮನ್ಸ್ ನ್ಯೂಸ್ ಟಾಪ್ 9 ನಲ್ಲಿ. ಬಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಕೇಸ್ ಸಂಬಂಧದಲ್ಲಿ ಅಲ್ಲು ಅರ್ಜುನ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದ್ದು, ಪ್ರಕರಣದ ಬಗ್ಗೆ ಪೊಲೀಸರು ನಟ ಅಲ್ಲು ಅರ್ಜುನ್ ಹೇಳಿಕೆ ದಾಖಲಿಸಿಕೊಳ್ಳಲಿದ್ದಾರೆ. ಜಿಗಣಿ ಸಬ್ ರಿಜಿಸ್ಟರ್ ಕುರ್ಚಿಗಾಗಿ ಇಬ್ಬರ ಮಧ್ಯೆ ಜಟಾಪಟಿ ನಡೆದಿದೆ. ಅಂಜಲಿ ಮತ್ತು ನವೀನ್ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಇದೇ ತಿಂಗಳ 10ರಂದು 90 ಮಂದಿ ಸಬ್ ರಿಜಿಸ್ಟರ್ ವರ್ಗಾವಣೆಯಾಗಿತ್ತು. ಬನ್ನೇರುಘಟ್ಟ ಸಬ್ ರಿಜಿಸ್ಟರ್ ಅಂಜಲಿ ಜಾಗಕ್ಕೆ ನವೀನ್ ವರ್ಗಾವಣೆಯಾಗಿದ್ರು. ವರ್ಗಾವಣೆ ಆದೇಶದಂತೆ ನವೀನ್ ಚಾರ್ಜ್ ಪಡೆದಿದ್ದರು. ಈ ಮಧ್ಯೆ 16ರಂದು ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಡಿಸಿತ್ತು. ಕೋರ್ಟ್ ಆದೇಶದಂತೆ ಅಂಜಲಿ ಮರಳಿ ಚಾರ್ಜ್ ಪಡೆದಿದ್ದರು. ಆದ್ರೆ ಒಂದೇ ವಾರಕ್ಕೆ ಅಂಜಲಿ ಅಮಾನತ್ತಾಗಿದ್ರು. ಈತ ನೂತನ ಸಬ್ ರಿಜಿಸ್ಟರ್ ಆಗಿ ಚಾರ್ಜ್ ನೀಡುವಂತೆ ನವೀನ್ ಒತ್ತಾಯಿಸಿದ್ದಾರೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಜಾಲಿಮೂಡ್ನಲ್ಲಿ ಇದ್ದಾರೆ. ರಾಜಸ್ಥಾನದ ಸೋನಾರ್ ಕಿಲ್ಲಾದ ಗಲ್ಲಿಗಳಲ್ಲಿ ಸಚಿವರು ರೌಂಡ್ಸ್ ಹೋಗ್ತಿದ್ದಾರೆ. ಜೈಸಲ್ಮೇರ್ನಲ್ಲಿ ನಡೀತಾ ಇರುವ 55ನೇ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಸಭೆ ಬಳಿಕ ಸಂಗೀತಕಾರರ ಜೊತೆ ಕಂದಾಯ ಸಚಿವರು ಕಾಲ ಕಳೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕಂಗುವಳ್ಳಿಯಲ್ಲಿ ಶ್ರೀ ಮಹೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಜಾತ್ರೆಯ ಅಂಗವಾಗಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಗುಗ್ಗಳ ಸೇವೆ ನಡೆಯಿತು. ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಾಗಿಯಾಗಿದ್ದರು. ಪಾಪ್ಕಾರ್ನ್ ಮೇಲೆ ಒಂದಲ್ಲ 3 ರೀತಿಯ ಜಿಎಸ್ಟಿ ದರಗಳನ್ನು ವಿಧಿಸುವುದಕ್ಕೆ ಜಿಎಸ್ಟಿ ಕೌನ್ಸಿಲ್ ಸೂಚಿಸಿದೆ. ಅಂದಹಾಗೆ ರಾಜಸ್ಥಾನದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ 55ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯಿತು. ಸಭೆಯಲ್ಲಿ ಪಾಪ್ಕಾರ್ನ್ ಅನ್ನು ಕೂಡ ಜಿಎಸ್ಟಿ ವ್ಯಾಪ್ತಿಗೆ ತರುವುದಕ್ಕೆ ನಿರ್ಧರಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪಾಪ್ಕಾರ್ನ್ಗಳನ್ನು ರುಚಿಗೆ ತಕ್ಕಂತೆ ವರ್ಗೀಕರಿಸಿ ವಿವಿಧ ಸ್ಲ್ಯಾಬ್ಗಳಲ್ಲಿ ತೆರಿಗೆಯನ್ನು ವಿಧಿಸುವುದಕ್ಕೆ ನಿರ್ಧರಿಸಲಾಗಿದೆ. ಪ್ಯಾಕ್ ಮಾಡದಿರುವ ಉಪ್ಪು ಮತ್ತು ಮಸಾಲೆ ಮಿಶ್ರಿತ ಪಾಪ್ಕಾರ್ನ್ ಮೇಲೆ 5% ಜಿಎಸ್ಟಿ, ಪ್ಯಾಕ್ ಆಗಿರುವ ಉಪ್ಪು ಮತ್ತು ಮಸಾಲೆ ಮಿಶ್ರಿತ ಪಾಪ್ಕಾರ್ನ್ ಮೇಲೆ 12% ಜಿಎಸ್ಟಿ, ಕ್ಯಾರಮೆಲ್ನಿಂದ ಅಂದ್ರೆ ಸಕ್ಕರೆ ಮಿಶ್ರಣದಿಂದ ತಯಾರಿಸಲಾದ ಪಾಪ್ಕಾರ್ನ್ ಮೇಲೆ 18% ಜಿಎಸ್ಟಿ ವಿಧಿಸುವುದಕ್ಕೆ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. ತೆಲಂಗಾಣ ರಾಜ್ಯ ಸರ್ಕಾರ ಮಂಗಳಮುಖಿಯರಿಗೆ ಗುಡ್ ನ್ಯೂಸ್ ನೀಡಿದೆ. ಮಂಗಳಮುಖಿಯರು ಇನ್ನು ಹೈದರಾಬಾದ್ನಲ್ಲಿ ಸಂಚಾರಿ ಪೊಲೀಸರಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. 50 ಮಂಗಳಮುಖಿಯರನ್ನ ಟ್ರಾಫಿಕ್ ಸಹಾಯಕರಾಗಿ ನೇಮಿಸಿದೆ. ಹೈದರಾಬಾದ್ನ ಇಂಟಿಗ್ರೇಟೆಡ್ ಕಮಾಂಡ್ ಕಂಟ್ರೋಲ್ ಸೆಂಟರ್ನಲ್ಲಿ ನಡೆದ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಮಾನ ಅವಕಾಶಗಳನ್ನು ಒದಗಿಸುವ ಮತ್ತು ಉದ್ಯೋಗಿಗಳಲ್ಲಿ ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದೆ ಅಂತ ನಗರ ಪೊಲೀಸ್ ಆಯುಕ್ತ ಸಿವಿ ಆನಂದ್ ತಿಳಿಸಿದ್ದಾರೆ. ಆಗಸದಲ್ಲಿ ಸುಮಾರು 36,000 ಅಡಿ ಎತ್ತರದಲ್ಲಿ ವಿಮಾನ ಹಾರಾಡ್ತಾ ಇದ್ದಾಗ ಪ್ಯಾಸೆಂಜರ್ ಒಬ್ಬ ಸಹ ಪ್ರಯಾಣಿಕರಿಗೆ ಚಹಾ ವಿತರಣೆ ಮಾಡಿದ್ದಾನೆ. ಇವನಿಗೆ ಮತ್ತೊಬ್ಬ ಸಾಥ್ ನೀಡಿದ್ದು ಡಿಸ್ಪೋಸಬಲ್ ಕಪ್ನಲ್ಲಿ ಪ್ಯಾಸೆಂಜರ್ಗಳಿಗೆ ಈ ಇಬ್ಬರು ಚಹಾ ನೀಡಿದ್ದಾರೆ. ಈ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಎಷ್ಟೇ ಅಲ್ಲ, ಹಲವಾರು ಜನರು ಈ ಘಟನೆಯ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದು ಇದು ಭದ್ರತಾ ಲೋಪ ಅಂತ ಕಿಡಿಕಾರಿದ್ದಾರೆ. ವಿಶ್ವದಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಡಗರ ಮನೆ ಮಾಡಿದೆ. ಇದಕ್ಕೆ ಭಾರತವೂ ಹೊರತಲ್ಲ. ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲಂತೂ ಈಗ ಭಾರೀ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಂಚಿ ನಗರ ತುಂಬೆಲ್ಲ ರಸ್ತೆಯ ಎರಡೂ ಬದಿಯಲ್ಲಿ ವಿದ್ಯುತ್ನಿಂದ ದೀಪಾಲಂಕಾರ ಮಾಡಲಾಗಿದ್ದು ರಾತ್ರಿಯ ವೇಳೆ ರಾಂಚಿ ಹೊಸ ಲೋಕದ ದರ್ಶನ ಮಾಡಿಸುವಂತೆ ಕಾಣ್ತಾ ಇದೆ.